ನಮಸ್ತೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ನಾವಿವತ್ತು ಹೋಗ್ತಿದ್ದೇವೆ ಪುಣೆಯ ಭಾಜಾ ಗುಹೆಗಳನ್ನು ನೋಡಲಿಕ್ಕೆ. ಇದು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಕಲ್ಲಿನಿಂದ ನಿರ್ಮಿಸಲಾಗಿರುವ 22 ಗುಹೆಗಳ ಸಮೂಹವಾಗಿದೆ. ತುಂಬಾ ಚೆನ್ನಾಗಿದೆ. ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ. ಮತ್ತು ಇದು ಭಾಜಾ ಹಳ್ಳಿಯಿಂದ 400 ಫೀಟ್ ಎತ್ತರದಲ್ಲಿದೆ. ಬನ್ನಿ ಹೋಗೋಣ, ನೋಡೋಣ. ತುಂಬ ಚೆನ್ನಾಗಿದೆ, ನಿಮಗೂ ತೋರಿಸ್ತೀನಿ. ಮೇಲೆ ಗುಹೆ ಇರೋ ಅಲ್ಲಿ ತಲುಪಬೇಕಾದ್ರೆ 15-20 ನಿಮಿಷ ಸ್ಟೆಪ್ಸಲ್ಲಿ ಹೋಗಬೇಕಾಗ್ತದೆ. नाम क्या है तुम्हारा? करण. अच्छा. गोप्रो. हाँ, पता है गोप्रो. अपना नन्हा सा गाइड है करण आज का. ನಮಗೆ ಇಲ್ಲಿ ಕಾರಣ ಅಂತ ಒಂದು ಪುಟಾಣಿ ಹುಡುಗ ಸಿಕ್ಕಿದ್ದಾನೆ. ಗೈಡ್ ಮಾಡ್ತಾನಂತೆ ನಮಗೆ. ಹಾಗೆ ಒಂದು 50 ರೂಪೀಸ್ ತಗೊಂಡು ಗೈಡ್ ಆಗಿ ನಮ್ಮ ಜೊತೆ ಬಂದಿದ್ದಾನೆ. ಸೊ ಅವನು ಹಿಂದಿಯಲ್ಲೇ ಮಾತನಾಡೋದು, ಹಾಗಾಗಿ ಕಾನ್ವರ್ಸೇಷನ್ ಹಿಂದಿಯಲ್ಲೇ ಇಟ್ಟಿದ್ದೇನೆ ನಾನು. ಈ ಪುಟಾಣಿಯ ದೊಡ್ಡ ದೊಡ್ಡ ಮಾತುಗಳನ್ನು ಕೇಳಿ ಆನಂದಿಸಿ. ಇಂಡಿಯನ್ ಟಿಕೆಟ್ 25 ರೂಪೀಸ್, ಫಾರಿನ್ ಟಿಕೆಟ್ 300 ರೂಪೀಸ್. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕಲ್ಲಿನಿಂದ ಮಾಡಿರೋ ಸ್ಟ್ರಕ್ಚರ್. ಪೂರ್ತಿ ಕಲ್ಲಿನಿಂದನೇ ಮಾಡಿರೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಹಿಡಿಸ್ತು. ನಮ್ಮ ಪುಟಾಣಿ ಗೈಡ್ ಹೇಳ್ತಿದ್ದಾನೆ, ಇದು ಛತ್ರಪತಿ ಶಿವಾಜಿ ಇರ್ತಿದ್ದ ಜಾಗ, ಇಲ್ಲಿ ಬಟ್ಟೆ ಒಗಿತಿದ್ರು, ಪಾತ್ರೆ ತೊಳಿತಿದ್ರು, ಹಾಗೆಲ್ಲ ಕತೆ ಹೇಳ್ತಾ ಇದ್ದಾನೆ. ಇದರಲ್ಲಿ ಯಾವ್ದು ಸತ್ಯ ಹೇಳ್ತಿದ್ದಾನೆ ಯಾವ್ದು ಸುಳ್ಳು ಹೇಳ್ತಿದ್ದಾನೆ ಗೊತ್ತಿಲ್ಲ. ಬಟ್ ನಮ್ಮ ಗೈಡ್ ಹೇಳೋದನ್ನು ಕೇಳಬೇಕಲ್ಲ, ಹಾಗೆ ಕೇಳಿಕೊಂಡು ಮಜಾ ಮಾಡ್ತಿದ್ದೇವೆ ಅಷ್ಟೇ. कपड़े धोने की जगह. क्या ये कपड़े बर्तन धोने की जगह है? This one. अच्छा. That is for drinking. अच्छा. इससे पहले उनकी परवरिश की चाहिए. हो कसाने भी ऊंचा असर ना. और इधर ना फोटो निकालते हैं. और इधर ना ये भिंती पे ना इधर मूर्ति डाली. इधर डालो. इधर फोटो निकाल लो. इधर फोटो निकाल लो. हाँ इधर फोटो निकालो. हाँ. पूरे और इसके अंदर बहुत बड़ी मूर्ति दिखता है क्या? हाँ, दिखता नहीं है, रूप है ना वो. और उधर असली का क्या है इधर? ये क्या है बोलता है? इधर अंदर कुछ तो मूर्ति है, बोला नहीं दिखा है उधर. शिवाजी महाराज स्वॉर्ड. आता है इधर कोई. दिन में भी आता है ना, फिर सिर्फ रात को क्यों सिक्योरिटी? इधर नहीं होता ना चोरी. अच्छा, इधर कौन क्या चोरी करेगा? फिर सिर्फ पत्थर ही है ना इधर, कौन क्या चोरी करेगा? तब तलवार है अंदर. अच्छा जिधर से ना उधर तलवार है अंदर. अच्छा, अंदर तलवार है, वो चोरी करने के लिए आता है.
आएंगे तो कोई फिर इधर वो उसलिए इधर रात को देखो कितनी सिक्योरिटी, इधर से भी अंदर इधर पार भरी रहती है सिक्योरिटी, अच्छा, इसलिए। तुम रात को आते हो इधर? रात को नहीं आता मैं, डर लगता है मेरे अच्छा, को। रात को कहाँ अकेले आ सकते हो? आदमी रहे तो दिन में आ सकता हूँ, हाँ। दिन में कुछ नहीं रहता। तुम्हारा घर कितना दूर है? इधर पास में नीचे। पास में ही है? ಸ್ಟೀಪ್ ಇದೆ ಇಲ್ಲಿಂದ ಹತ್ತಿರದಲ್ಲಿ ಹಿಡಿಲಿಕ್ಕೂ ಏನಿಲ್ಲ, ಒಂದು ಸ್ವಲ್ಪ ಆಯ ತಪ್ಪಿದ್ರೆ ಕೆಳಗಡೆ ಬೀಳ್ತೇವೆ. ಭಯ ನನಗೆ ಈ ಥರ ಸ್ಟೆಪ್ಸಲ್ಲೆಲ್ಲ ನಡಿಲಿಕ್ಕೆ, ಎಲ್ಲಿ ಬಿದ್ದೋಗ್ತೇನೋ ಅಂತ ಅನಿಸ್ತದೆ. ಗುಹೆ ನೋಡಿ ಆಯಿತು, ತುಂಬ ಖುಷಿ ಆಯಿತು ನಮಗೆ, ಚೆನ್ನಾಗಿತ್ತು ಅಲ್ವಾ? ನಿಮ್ಗೆ ಹೇಗೆ ಅನ್ನಿಸ್ತು? ನಮ್ಮ ಪುಟಾಣಿ ಗೈಡ್ ತುಂಬಾ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟ, ಬಟ್ ಎಲ್ಲನೂ ಹೀಗೆ ಸುಮ್ಮನೆ ಅವನಿಗೆ ಏನು ಅನ್ನಿಸ್ತು ಅದನ್ನು ಹೇಳ್ಕೊಂಡು ಹೋದ. ಬಟ್ ಹುಡುಗನಿಗೆ ಕಾನ್ಫಿಡೆನ್ಸ್ ತುಂಬ ಇದೆ. ನಮಗೆ ಅವನನ್ನು ಕರ್ಕೊಂಡು ಹೋಗೋ ಮೊದಲೇ ಗೊತ್ತಿತ್ತು ಅವ್ನು ಹೀಗೆ ಏನಾದ್ರು ಹೇಳ್ತಾನಂತ. ಆದರೂ ಮಗು ನಾನು ಗೈಡಾಗಿ ಬರ್ತೇನೆ, ನನಗೆ 50 ರೂಪೀಸ್ ಕೊಡಿ ಅಂತ ಹೇಳ್ದಲ್ಲ, ಅವ್ನು ಏನೋ ಒಂದು ಕೆಲಸ ಮಾಡ್ತಿದ್ದಾನೆ ಅಂತ ಖುಷಿ ಆಯಿತು. ಅದಕ್ಕೆ ಟೈಮ್ ಪಾಸ್ ಆಗ್ತದೆ ನಮಗೂ ಅಂತ ಕರ್ಕೊಂಡು ಹೋಗಿದ್ದೇವೆ. ನಮಗೆ ಕಾರ್ಲಾ ಕೇವ್ಸ್ ಕೂಡ ನೋಡ್ಲಿಕ್ಕೆ ಹೋಗಬೇಕಿತ್ತು, ಆದರೆ ಇಲ್ಲಿ ಸೆಕ್ಯೂರಿಟಿ ಅವ್ರು ಹೇಳಿದ್ರು ಇವಾಗ ಕಾರ್ಲಾ ಕೇವ್ಸ್ ಬಂದಾಗಿರ್ತದೆ ಅಂಥೇಳಿ. ಸೊ ಅಲ್ಲಿ ಹೋಗ್ತಾ ಇಲ್ಲ ನಾವೀಗ. ಇಲ್ಲಿ ನಿಮಗೆ ಈ ಸಪೂರಕ್ಕೆ ನೀರು ಹರಿತಿರೋದು ತೋರ್ತಿದಲ್ಲ, ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಅದು ಫುಲ್ ವಾಟರ್ಫಾಲ್ ಥರ ತುಂಬಿ ಹರಿತದೆ, ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆ. ಈಗ ಕೆಲವು ತಿಂಗಳ ಹಿಂದೆ ನನ್ನ ಹಸ್ಬೆಂಡ್ ಬಂದಿದ್ದರು ಇಲ್ಲಿ, ಆವಾಗ ಇತ್ತು ಫುಲ್ ಇತ್ತು ಇಲ್ಲಿ ನೀರು, ತುಂಬ ಚೆನ್ನಾಗಿರೋ ವಾಟರ್ಫಾಲ್ ತೋರ್ತಿತ್ತು. ಹಸುವಾಗಿದೆ, ಇವಾಗ ಮ್ಯಾಗಿ ತಿಂದ್ಬಿಟ್ಟು ಹೊರಡ್ತಿದ್ದೇವೆ ಇಲ್ಲಿಂದ.
ನಮ್ಮ ಜೊತೆ ಗೈಡಾಗಿ ಬಂದಿದ್ದ ಆ ಪುಟಾಣಿಗೆ ಯಾರೋ ಅಲ್ಲಿ ನೀನು ಎಲ್ಲರ ಹತ್ರ ದುಡ್ಡು ತಗೊಳ್ತಿದ್ದಿ, ಭಿಕ್ಷೆ ಬೇಡ್ತಿದ್ದಿ ಅಂತ ಏನೋ ಕಾಮೆಂಟ್ ಮಾಡಿದ್ರು. ಅವ್ನ ಪಾಪ ತುಂಬ ನೊಂದ್ಕೊಂಡು ಅಲ್ಲಿಂದ ಓಡ್ ಬಂದ್ಬಿಟ್ಟ. ನಮ್ಮ ಹತ್ರ ದುಡ್ಡು ತಗೊಳ್ತಾ ಇರಲಿಲ್ಲ. ನಾವು ಅವನನ್ನು ಹುಡುಕಿ ಮತ್ತು ಅವನಿಗೆ ದುಡ್ಡು ಕೊಟ್ಟು ಅರ್ಥ ಮಾಡಿಸಿದ್ವಿ. ನೀವು ಸುಮ್ಮನೆ ಎಲ್ಲರೂ ಬಂದು ಬೇಡ್ಕೊಂಡು ದುಡ್ಡು ತಗೊಳ್ಳೋ ಥರ ತಗೊಳ್ತಿಲ್ಲ, ಗೈಡ್ ಥರ ಕೆಲಸ ಮಾಡ್ತಿದ್ಯಾ, ಆದರೆ ಇಲ್ಲಿ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು ಇನ್ನೂ ಚೆನ್ನಾಗಿ ಕೆಲಸ ಮಾಡು ಅಂತ ಹೇಳಿ ಅವನನ್ನು ಮೋಟಿವೇಟ್ ಮಾಡಿ ಬಂದ್ವಿ. ಬಟ್ ಜನರು ಆ ಥರ ಹೇಳಿದಾಗ ಮಕ್ಕಳ ಮನಸ್ಸಿಗೆ ಎಷ್ಟು ಇಫೆಕ್ಟ್ ಆಗ್ತದಲ್ಲ, ನನಗಂತೂ ತುಂಬಾ ಬೇಜಾರಾಯಿತು. ನಾವಿವಾಗ ಮಲ್ಲಾವ್ಲಿ ರೈಲ್ವೆ ಕ್ರಾಸಿಂಗ್ ಹತ್ರ ಇದ್ದೇವೆ. ನೆಕ್ಸ್ಟ್ ಮಾರ್ಕೆಟಿಗೆ ಹೋಗೋ ಪ್ಲ್ಯಾನ್ ಇದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ಲೈಕ್, ಶೇರ್ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.